ನಮ್ಮ KFIಯಲ್ಲಿ ರುಟೀನ್ ಕತೆಗಳಿರೋ ಸಿನಿಮಾಗಳ ಮಧ್ಯೆ ಕೋಗಿಲೆ ತೋರಿಸ್ತೀವಿ ಅಂತ ಹೇಳಿ ಕಾಗೆ ತೋರಿಸೋ ಸಿನಿಮಾಗಳ ಮಧ್ಯೆ ಈ ತರಹದ ಹೊಸ ಕತೆಗಳು, ಈ ತರಹದ ಪ್ರಯತ್ನಗಳು ಕಣ್ಮರೆ ಆಗ್ತಿದ್ದಾವೆ. ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಮಾರಿ ಗೋಲ್ಡ್, ಡೈರೆಕ್ಟೆಡ್ ಬೈ ರಾಘವೇಂದ್ರ ಎಂ ನಾಯಕ್, ಸ್ಟಾರಿಂಗ್ ದಿಗಂತ್ ಆ್ಯಂಡ್ ಸಂಗೀತ ಶೃಂಗೇರಿ ಇನ್ ಲೀಡ್ ರೋಲ್. 40 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ನೋಡ್ಕೊಂಡು ಬಂದಿದ್ದಾಯಿತು ಈ ಸಿನಿಮಾನ. ಯಾಕಂದರೆ ನಾನಿರೋ ಜಾಗದಲ್ಲಿ ನನಗೆ ಬೇಕಾಗಿರೋ ಟೈಮ್ಗೆ ಯಾವುದೂ ಶೋ ಇರಲಿಲ್ಲ. ಸೊ ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯ್ತು, ನನಗೇನು ಕಷ್ಟ ಆಯ್ತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಾರಿ ಗೋಲ್ಡ್ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಕೃಷ್ಣ ಮತ್ತು ಸಂಗಡಿಗರು ಪೊಲೀಸ್ ಅವ್ರ ಹತ್ರ ಇರೋ ಚಿನ್ನನ ಕದಿಬೇಕು ಅಂತ ಪ್ಲ್ಯಾನ್ ಹಾಕ್ತಾರೆ. ಅದಾದಮೇಲೆ ಏನಾಯಿತು, ಪೊಲೀಸ್ ಅವ್ರ ಹತ್ರ ಚಿನ್ನ ಹೇಗೆ ಬಂತು, ಇವ್ರಿಗೆ ಕದಿಯೋಕೆ ಐಡಿಯಾ ಹೇಗೆ ಬಂತು, ಕೊನೆಗೆ ಕದ್ದವ್ರು ಯಾರು, ಸಿಕ್ಕಿಬಿದ್ದವ್ರು ಯಾರು, ಗೋಲ್ಡ್ ಏನಾಯಿತು, ಈ ಎಲ್ಲ ಕ್ವೆಶ್ಚನ್ಗೆ ಉತ್ತರನ ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಇದರ ನರೇಟಿವ್ ಅಪ್ರೋಚ್. ನಾನ್ ಲೀನಿಯರ್ ಅಪ್ರೋಚ್ನ ಸೆಲೆಕ್ಟ್ ಮಾಡಿಕೊಂಡು ಕತೆ ಹೇಳೋ ಪ್ರಯತ್ನ ಇಲ್ಲಾಗಿದೆ. ಕತೆಯಲ್ಲಿ ನರೇಟರ್ನ ಕೂಡ ಪ್ಲೇಸ್ ಮಾಡಿದ್ದಾರೆ. ಸಿನಿಮಾ ಶುರುವಿನಲ್ಲೇ ತೋರಿಸಿರುವಂತಹ ಸೀನ್ಸ್ಗಳಿಂದಾಗಿ ಓವರಾಲ್ ಇಲ್ಲೇನಾಗಿದೆ, ಯಾಕೆ ಈ ಪಾತ್ರಗಳು ಈ ಥರ ಬಿಹೇವ್ ಮಾಡ್ತಿವೆ ಅನ್ನೋ ಕ್ವೆಶ್ಚನ್ ತಲೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಒಂದೊಂದಾಗಿ ಅದಕ್ಕೆ ಉತ್ತರ ಕೊಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಅದು ಎಂಗೇಜಿಂಗ್ ಆಗಿತ್ತು. ನೆಕ್ಸ್ಟ್, ಸ್ಕ್ರೀನ್ ಪ್ಲೇ. ಒಂದು ಸಾಂಗ್ ಬಿಟ್ಟರೆ ಸಿನಿಮಾ ಎಲ್ಲೂ ಬೋರ್ ಹೊಡಿಸ್ತಿಲ್ಲ, ಸ್ಲೋ ಅನ್ನೋ ಫೀಲೇ ಬರೆಸ್ತಿಲ್ಲ. ಸಖತ್ ಫಾಸ್ಟಾಗಿ ಸಾಕ್ತಾ ಹೋಗುತ್ತೆ ಇಲ್ಲಿನ ಪ್ರೊಸೀಡಿಂಗ್ಸ್. ಕ್ಯಾರೆಕ್ಟರ್ಸ್ನ ಇಂಟ್ರಡ್ಯೂಸ್ ಮಾಡಿಸಿದ ನೆಕ್ಸ್ಟ್ ಮೂಮೆಂಟೇ ಪ್ಲಾಟ್ಗೆ ಎಂಟರ್ ಆಗ್ತಾರೆ. ಕದಿಯುವಾಗ ನಡೆಯೋ ಕೆಲವೊಂದು ಥ್ರಿಲ್ಲಿಂಗ್ ಮೂಮೆಂಟ್ಸ್ ಆಗಿರಲಿ, ಅದರ ನಂತರ ಬಂದಂತಹ ಸೀಕ್ವೆನ್ಸಸ್ಗಳು ಮಜಾ ಕೊಟ್ಟವು. ಆಮೇಲೆ ಇಲ್ಲಿ ಟ್ವಿಸ್ಟ್ಗಳನ್ನ ತಂದಿರೋ ರೀತಿ, ಅವುಗಳಿಗೆ ಕೊಟ್ಟಿರೋ ಟ್ರೀಟ್ಮೆಂಟ್ ಸಖತ್ತಾಗಿ ವರ್ಕ್ ಆಯ್ತು ನನಗೆ. ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳಂತಲೇ ಹೇಳ್ಬೋದು. ಆಡಿಯನ್ಸ್ನ ನೀಟಾಗಿ ನಂಬಿಸೋ ಪ್ರಯತ್ನ ಇಲ್ಲಾಗಿದೆ. ಹಾಗೆಯೇ ಇಲ್ಲಿ ಹೇಳಿರೋ ಮೆಸೇಜ್, ಅದು ಸಿನಿಮಾ ಇನ್ನೇನು ಮುಗಿಯೋ ಅಷ್ಟರಲ್ಲಿ ಫ್ಲ್ಯಾಶ್ ಆಗುತ್ತೆ. ಅದು ಚೆನ್ನಾಗಿತ್ತು. ಡೈರೆಕ್ಟಾಗಿ ಏನು ಹೇಳಿದೆ, ವಿಜುವಲಿ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ರು ಆ ಒಂದು ವಿಚಾರನ. ತುಂಬ ಡೆಪ್ತಲ್ಲಿ ಹೇಳಿದ ಹಾಗೆ ಅನ್ನಿಸ್ತು. ನೆಕ್ಸ್ಟ್, ಇದರ ಸೆಕೆಂಡ್ ಹಾಫ್. ಸಿನಿಮಾಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಅದು ಇದರ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಜಸ್ಟ್ ಸೆಟಪ್ ಆಗಿ ಟ್ರೀಟ್ ಮಾಡಿದ್ದಾರೆ ಆ್ಯಂಡ್ ಅದು ಅಷ್ಟು ಗಟ್ಟಿಯಾಗಿರಲಿಲ್ಲ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಸೆಕೆಂಡ್ ಹಾಫ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಕ್ಯಾರೆಕ್ಟರ್ಗೆ ಚಾಲೆಂಜಸ್ ಅನ್ನೋದು ಚೆನ್ನಾಗಿ ಎಸ್ಟಾಬ್ಲಿಷ್ ಆದವು. ಅಲ್ಲಿ ಅವನು ಹೇಗೆ ಅದನ್ನು ಎದುರಿಸ್ತಾನೆ ಅನ್ನೋದ್ರ ಬಗ್ಗೆ ತಲೆಯಲ್ಲಿ ಯೋಚನೆ ಬರುತ್ತೆ. ಹಾಗೆಯೇ ಇಂಟ್ರೆಸ್ಟಿಂಗ್ ಸೀನ್ಸ್ಗಳು ತುಂಬಿರೋದ್ರಿಂದ ಸೆಕೆಂಡ್ ಹಾಫಲ್ಲಿ ಎಲ್ಲೂ ನಿಮ್ಮ ಮೈಂಡ್ ಡೈವರ್ಟ್ ಆಗೋದಿಲ್ಲ. ನೆಕ್ಸ್ಟ್, ಡೈಲಾಗ್ಸ್ಗಳು ತುಂಬ ಮಜಾ ಕೊಟ್ಟು ಎಲ್ಲ ಪಾತ್ರಗಳಿಗೂ ಹೈಲೈಟ್ ಆಗೋಕೆ ಇಲ್ಲಿ ಸ್ಪೇಸ್ ಇದೆ. ಕಾನ್ವರ್ಸೇಷನ್ಗಳು ಮಜಾ ಕೊಟ್ಟಿದ್ದೇ ಇಲ್ಲಿ ಯುನೀಕಾಗಿ ಬರ್ಕೊಂಡಿರೋ ಡೈಲಾಗ್ಸಿಂದ. ದಿಗಂತ್ ಹಾಗೂ ಸಂಪತ್ ಮೈತ್ರಿ ಅವ್ರ ಮಧ್ಯೆ ಇರೋ ಸೀನ್ಸ್ ಮಾತ್ರ ಸಖತ್ತಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಈ ಕಡೆಯಿಂದ ಫ್ರಸ್ಟ್ರೇಷನ್ನಿಂದ ಸಂಪತ್ ಅವ್ರ ಕಡೆಯಿಂದ ಬರ್ತಿದ್ದಂತಹ ಡೈಲಾಗ್ಸ್ಗೆ ಟ್ವಿಸ್ಟೆಡ್ ಆಗಿ ದಿಗಂತ್ ಅವ್ರ ಕಡೆಯಿಂದ ಡೈಲಾಗ್ಸ್ಗಳು ಬರ್ತಿದ್ವು. ಸಖತ್ ಎಂಜಾಯ್ ಮಾಡಿದೆ ಸಿನಿಮಾದ ಡೈಲಾಗ್ಸ್ನ. ಕೆಲವೊಂದು ಕಡೆ ನಗುನ ಕೂಡ ಬರ್ಸಿದ್ವು. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಇರೋ ಡೈಲಾಗ್ಸ್ ಸಿನಿಮಾದ ಸೋಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಇಲ್ಲಿದ್ದಂತಹ ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ, ಸಂಪತ್ ಮೈತ್ರಿ ಅವ್ರ ವರ್ಕ್ ತುಂಬ ಇಷ್ಟ ಆಯ್ತು ನನಗೆ. ಆ ಫ್ರಸ್ಟ್ರೇಟೆಡ್ ಪೊಲೀಸ್ ಕಾನ್ಸ್ಟೇಬಲಿಂದ ಒಂದು ಸೈಕೋ ಕ್ಯಾರೆಕ್ಟರ್ ಆಗೋ ಆ ಚೇಂಜ್ ಓವರ್, ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡಿರೋ ರೀತಿ ಇಂಪ್ರೆಸಿವ್. ಇನ್ನು ದಿಗಂತ್ ಅವ್ರ ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಗುತ್ತೆ. ಅವ್ರ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕೂಡ ಕಾಣ್ತಾರೆ. ಬೇರೆಯವ್ರದ್ದೆಲ್ಲ ಡೀಸೆಂಟ್ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂದರೆ ಇಲ್ಲಿನ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ಸಿಂಕೇ ಇಲ್ಲ ಗುರು. ಆ ಸಾಂಗ್ಸ್ ಅಂತೂ ಏನೋ ಮಾಡಬೇಕಂತ ಮಾಡಿದ್ದಾರೆ ಅಷ್ಟೇ. ವೀರ್ ಸಮರ್ಥ ಅವರ BGMಗಳು ಕೂಡ ಅಷ್ಟೇನು ಎಫೆಕ್ಟಿವ್ ಆಗಿರಲಿಲ್ಲ. ಒಂದು ಟ್ಯೂನ್ ಕೂಡ ತಲೆಯಲ್ಲಿ ಉಳಿಯಲ್ಲ. ಆ ಥ್ರಿಲ್ಲಿಂಗ್ ಮೂಮೆಂಟ್ ಕಣ್ಣು ಮುಂದೆ ಕಾಣಿಸ್ತಿದ್ರು ಕೂಡ ಕಿವಿಗದು ಮಜಾ ಕೊಡಲೇ ಇಲ್ಲ. ನೆಕ್ಸ್ಟ್, ಪ್ರೊಡಕ್ಷನ್ ವ್ಯಾಲ್ಯೂಸ್. ಗೊತ್ತು ಸಿನಿಮಾ ಲೋ ಬಜೆಟಲ್ಲೇ ಮಾಡಿದ್ದಾರೆ, ಬಟ್ ಸ್ವಲ್ಪ ರಿಯಲಿಸ್ಟಿಕ್ ಆಗಿರಬೇಕಿತ್ತು. ಅಟ್ಲೀಸ್ಟ್ ಆ ಗೋಲ್ಡ್ ಆದರೂ. ಟೆಕ್ನಿಕಲಿ ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿಲ್ಲ ಸಿನಿಮಾ. ಅವ್ರಿಗೆ ಸಿಕ್ಕಿರೋ ಬಜೆಟಲ್ಲಿ ಡೀಸೆಂಟಾಗಿ ಮಾಡಿದ್ದಾರೆ, ಬಟ್ ಬೆಟರ್ ಆಗಿ ಮಾಡೋ ಚಾನ್ಸಸ್ ಇಲ್ಲಿದ್ವು. ಇನ್ನು ರೈಟಿಂಗ್ ಇನ್ ಸಮ್ ಪಾರ್ಟ್ಸ್ ಸ್ವಲ್ಪ ವೀಕ್ ಇದೆ. ಮೇಜರ್ ಆಗಿ ಇದರ ಫಸ್ಟ್ ಹಾಫಲ್ಲಿ ಕ್ಯಾರೆಕ್ಟರ್ಸ್ಗೆ ಪ್ರಾಪರ್ ಮೋಟಿವೇಶನ್ ಅನ್ನೋದಿಲ್ಲ. ಅದಕ್ಕೊಂದು ಎಮೋಷ್ನಲ್ ಕನೆಕ್ಟಿವಿಟಿ ಅನ್ನೋದಿಲ್ಲ. ಕದಿಬೇಕು, ನನಗೊಂದು ಟೀಮ್ ಬೇಕು, ಸೊ ಒಂದು ಟೀಮ್ ಫಾರ್ಮ್ ಆಯಿತು ಅಷ್ಟೇ. ಕ್ಯಾರೆಕ್ಟರ್ ಮೋಟಿವೇಶನ್ ಕಡೆ ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದ್ದಿದ್ರೆ ಚೆನ್ನಾಗಿರೋದು. ಹಾಗೆಯೇ ಪ್ರೊಸೀಡಿಂಗ್ಸ್ ಫಸ್ಟ್ ಹಾಫಲ್ಲಿ ಸ್ವಲ್ಪ ವೀಕ್ ಅನ್ನಿಸ್ತು. ಆ ಪ್ಲ್ಯಾನಿಂಗ್ ಆಗಿರಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಇನ್ನಷ್ಟು ಚೆನ್ನಾಗಿ ಬರ್ಕೋಬೋದಿತ್ತು ಸೀನ್ಸ್ನ. ಯಾಕಂದರೆ ಅವು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗಿ ಆಡಿಯನ್ಸ್ಗೆ ಮಜಾ ಕೊಟ್ಟಿದ್ರೆ ಸಾಕಿತ್ತು. ಸೆಕೆಂಡ್ ಹಾಫ್ ಗ್ರಿಪ್ಪಿಂಗ್ ಆಗಿರೋದ್ರಿಂದ ಸಿನಿಮಾ ಓವರಾಲ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಿತ್ತು. ನನ್ನ ಪ್ರಕಾರ ಇದೊಂದು ಒಳ್ಳೆ ಪ್ರಯತ್ನ ಅಂತೀನಿ. ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಪ್ರೆಸೆಂಟೇಷನ್ ಇರ್ತಿತ್ತು ಅನ್ನೋ ಫೀಲ್ ಬಂತು. ರೇಟಿಂಗ್ಸ್ ಸಿನಿಮಾಗೆ 3.5 ಔಟ್ ಆಫ್ 5. ನನಗಂತೂ ಸಿನಿಮಾ ಇಷ್ಟ ಆಯಿತು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವಾಸ್ ಆ್ಯಾವ್ರೇಜ್. ಫ್ಯಾಮಿಲಿ ಜೊತೆ ನೋಡ್ಬೋದು, ಸಮಸ್ಯೆ ಏನಿಲ್ಲ. ಬಟ್ ಸ್ವಲ್ಪ ಬೈಗಳಿವೆ ಅಷ್ಟೇ. ಅಡ್ಜಸ್ಟ್ ಮಾಡ್ಕೊಳ್ಳೋರಾದರೆ ಕರ್ಕೊಂಡು ಹೋಗಿ.
ಸೊ ಇದಿಷ್ಟು ನನಗೆ ಮಾರಿ ಗೋಲ್ಡ್ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.